ನಿಮಗೆ ಸಮುದ್ರಮಂಥನ ಎಲ್ಲಿ ನಡೆದದ್ದು ಎಂದು ಗೊತ್ತಿದೆಯೇ? ಉತ್ತರಾಖಂಡದ ರಹಸ್ಯಪೂರ್ಣ ಪರ್ವತಗಳ ಹೃದಯದಲ್ಲಿ, ಪ್ರತಿದಿನದ ಜೀವನದ ಗೊಂದಲಗಳಿಂದ ಹತ್ತಿರವಾಗಿಯೂ ಹೊರಗೊಮ್ಮಲುಗಳನ್ನು ಮೀರಿ ಒಂದು ದೇವಾಲಯವಿದೆ. ಅದು ಅನೇಕರನ್ನು ಆಕರ್ಷಿಸುತ್ತಿದೆ. ನೀಲಕಂಠ ಮಹಾದೇವ ದೇವಾಲಯ ಭಗವಾನ್ ಶಿವನಿಗೆ ಅರ್ಪಿತವಾದ ಒಂದು ಪ್ರಾಚೀನ ದೇವಾಲಯ. ಸಮುದ್ರ ಮಟ್ಟದಿಂದ 5000 ಅಡಿಗಳಷ್ಟು ಎತ್ತರದಲ್ಲಿದೆ. ಆದರೆ ಅದರ ಶಾಂತ ಸೌಂದರ್ಯ ಮತ್ತು ಆಧ್ಯಾತ್ಮಿಕ ಆವರಣದ ಹಿಂದೆ ಒಂದು ರಹಸ್ಯವಿದೆ. ಅದು ಶತಮಾನಗಳಿಂದ ಪ್ರವಾಸಿಗರನ್ನು ಆಧ್ಯಾತ್ಮಿಕವಾಗಿ ಪರವಶಗೊಳಿಸುತ್ತಾ ಬಂದಿದೆ. ಪುರಾಣಗಳ ಪ್ರಕಾರ ಈ ಪವಿತ್ರ ಸ್ಥಳವು ಪೂಜ್ಯವಾದ ಘಟನೆಗಳ ಒಂದು ಸ್ಥಳವಾಗಿತ್ತು. ಅದು ಹಿಂದೂ ಧರ್ಮದ ಪುರಾಣವನ್ನೇ ರೂಪಿಸಿತು ಮತ್ತು ಆ ಸ್ಥಳವು ಭೂಮಿಗೆ ಅಸಾಧಾರಣ ಚಿಹ್ನೆ ಉಳಿಸಿತು. ಇತಿಹಾಸದ ಪ್ರಕಾರ ಈ ದಟ್ಟ ಅರಣ್ಯಗಳಲ್ಲಿ ಭಗವಾನ್ ಶಿವನು ಮಹಾಸಾಗರದಲ್ಲಿ ನಡೆದ ಸಮುದ್ರಮಂಥನದಲ್ಲಿ ವಿಷವನ್ನು ಕುಡಿಯುವುದರ ಮೂಲಕ ಪ್ರಪಂಚವನ್ನು ನಾಶದಿಂದ ರಕ್ಷಿಸಿದರು. ದೇವರುಗಳು ಮತ್ತು ದೈತ್ಯಗಳು ಸಾಗರವನ್ನು ಕಡೆದಂತೆ ಹಲಾಹಲ ಎಂಬ ಭಯಾನಕ ವಿಷ ಹೊರಹೊಮ್ಮಿದತು. ಅದು ಎಲ್ಲವನ್ನೂ ನಾಶಪಡಿಸುವುದಾಗಿ ಧಮಕಿ ನೀಡಿತು. ಭಗವಾನ್ ಶಿವನು ವಿಷವನ್ನು ಕುಡಿಯುವ ಮೂಲಕ ಅದನ್ನು ತನ್ನ ಕುತ್ತಿಗೆಯಲ್ಲಿ ಹಿಡಿದುಕೊಂಡರು. ಆದರೆ ವಿಷವು ತುಂಬಾ ಶಕ್ತಿಶಾಲಿಯಾದ್ದರಿಂದ ಅದರಿಂದ ಅವನ ಕುತ್ತಿಗೆ ನೀಲಿಯಾಗಿ ಬದಲಾಗಿತು. ನೀಲಕಂಠ ಎಂದು ಹೆಸರೇ ಬಂದಿತು. ಆದರೆ ಇಲ್ಲಿ ಪ್ರಾರಂಭವಾಗುತ್ತದೆ ರಹಸ್ಯ. ಈ ದೇವದರ್ಶನ ನಡೆದ ಸ್ಥಳ ನೀಲಕಂಠ ಮಹಾದೇವ ದೇವಾಲಯವು ಅನೇಕ ವಿಚಿತ್ರ ಮತ್ತು ವಿವರಣಾತ್ಮಕ ಘಟನೆಗಳಿಂದ ಸದಾ ಆಕರ್ಷಿಸುತ್ತಿದೆ.